ಎಲ್ರಿಗೂ ನಮಸ್ಕಾರ. ಇತಿಹಾಸ ಫಾರ್ ಆಲ್ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್. ಇವತ್ತು ನಾವೊಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಚಾರದ ಕುರಿತು ಡಿಸ್ಕಸ್ ಮಾಡೋಣ. ಅದೇನಂತಂದರೆ ಎಮರ್ಜೆನ್ಸಿ ಅಥವಾ 1975 ಜೂನ್ 25 ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆ. ಇವತ್ತು ಎಲ್ಲಿ ನೋಡಿದ್ರೂ ಕೂಡ ಎಲ್ಲರೂ ತುರ್ತು ಪರಿಸ್ಥಿತಿ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾದರೆ ಏನೇ ತುರ್ತು ಪರಿಸ್ಥಿತಿ, ಯಾಕೆ ಈ ಥರ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಭಾರತದ ಇತಿಹಾಸದಲ್ಲಿ, ಅದರಲ್ಲೂ ಆಧುನಿಕ ಭಾರತದ ಇತಿಹಾಸದಲ್ಲಿ ನಡೆದಂಥ ಒಂದು ಅತ್ಯಂತ ಪ್ರಮುಖ ಘಟನೆ ಅಂತಂದರೆ 1975 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಚುನಾವಣೆ ಗೆದ್ದಿದ್ರು, ಆದರೆ ಅದು ಸರಿಯಾಗಿ ನಡೆದಿಲ್ಲ ಅನ್ನೋ ಒಂದು ಆರೋಪವನ್ನು ರಾಮನಾರಾಯಣ್ ಅವರು ಮಾಡಿದರು. ಅದು ಕೋರ್ಟಿಗೆ ಕೇಸ್ ಹೋಯಿತು. ಒಂದು ಕೋರ್ಟ್ ಏನು ತೀರ್ಪನ್ನು ಕೊಡ್ತು, ಆ ನಂತರ ಏನಾಯಿತು, ಅವೆಲ್ಲದರ ಕುರಿತು ನಾವೀಗ ಸುದೀರ್ಘವಾಗಿ ಚರ್ಚೆ ಮಾಡೋಣ. ಅದೇನೇ ಆಗಲಿ, ಆಧುನಿಕ ಭಾರತ ಇತಿಹಾಸದಲ್ಲಿ ಈ ಒಂದು ಘಟನೆ ತುಂಬ ಮಹತ್ವವನ್ನು ಪಡೆದುಕೊಂಡಿದೆ. ಸೊ ಹಿನ್ನೆಲೆ, ಈ ಒಂದು 1975 ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಹಿನ್ನೆಲೆ ಏನು ಅಂತ ನೋಡಿದಾಗ, 1971ರಲ್ಲಿ ಲೋಕಸಭೆಗೆ ಚುನಾವಣೆಯನ್ನು ಘೋಷಣೆ ಮಾಡಲಾಗುತ್ತೆ. ಸೊ ಆ ಒಂದು ಚುನಾವಣೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರದಿಂದ ಸ್ಪರ್ಧಿಸಿದರು. ಅವರ ಪ್ರತಿಸ್ಪರ್ಧಿಯಾಗಿ ಶ್ರೀ ರಾಮ್ ನಾರಾಯಣ್ ಅವರು ಕೂಡ ಸ್ಪರ್ಧಿಸಿದರು. ಆದರೆ ಎಲೆಕ್ಷನ್ ರಿಸಲ್ಟ್ ಬಂದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಜಯಗಳಿಸ್ತಾರೆ. ಆದರೆ ಈ ಒಂದು ಎಲೆಕ್ಷನ್ ಸರಿಯಾಗಿ ನಡೆದಿಲ್ಲ. ಶ್ರೀಮತಿ ಇಂದಿರಾ ಗಾಂಧಿಯವರು ತಮ್ಮ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಆಡಳಿತ ಯಂತ್ರವನ್ನು ದುರುಪಯೋಗಪಡಿಸಿಕೊಂಡು ಗೆದ್ದಿದ್ದಾರೆ ಅನ್ನುವಂಥ ಆರೋಪವನ್ನು ರಾಮ್ ನಾರಾಯಣ್ ಅವರು ಮಾಡ್ತಾರೆ. ಅದೇ ಥರ ಕೋರ್ಟಿಗೆ ಕೇಸನ್ನು ಕೂಡ ಫೈಲ್ ಮಾಡ್ತಾರೆ. ಸೊ ಆಗ 1971ರಿಂದ 1975ರವರೆಗೂ ಹೆಚ್ಚು ಕಡಿಮೆ 4 ವರ್ಷಗಳ ಕಾಲ ವಿಚಾರಣೆ ನಡೆಸಿರ್ತಕ್ಕಂಥ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀ ಜಗಮೋಹನ್ ಲಾಲ್ ಸಿನ್ಹಾ ಅವರು 1975 ಜೂನ್ 12ರಂದು ಒಂದು ತೀರ್ಪನ್ನು ಕೊಡ್ತಾರೆ. ಅದು ಈ ಒಟ್ಟಾರೆ ಘಟನೆಗೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಆ ತೀರ್ಪೇನಂತಂದರೆ, ಶ್ರೀ ರಾಮನಾರಾಯಣ್ ಅವರು ಆರೋಪ ಮಾಡಿರುವಂತೆ ಶ್ರೀಮತಿ ಇಂದಿರಾ ಗಾಂಧಿಯವರು ತಮ್ಮ ಒಂದು ಚುನಾವಣೆಯನ್ನು ಸರಿಯಾದ ಮಾರ್ಗದಲ್ಲಿ ಗೆದ್ದಿಲ್ಲ ಹಾಗೂ ಆಡಳಿತ ಯಂತ್ರವನ್ನು ದುರುಪಯೋಗಪಡಿಸಿಕೊಂಡಿರೋದು ಸಾಬೀತಾಗಿರುವ ಕಾರಣ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಅವರು ತಮ್ಮ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಹಾಗೂ ಮುಂದಿನ 6 ವರ್ಷಗಳವರೆಗೆ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ ಎಂಬಂತಹ ಒಂದು ಅತ್ಯಂತ ಪರಿಣಾಮಕಾರಿ ತೀರ್ಪನ್ನು ಈ ಒಂದು ಕೋರ್ಟ್ ಕೊಡುತ್ತೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸೂಚನೆಯನ್ನು ಕೂಡ ಕೊಡುತ್ತೆ. ಅದೇನೆಂದರೆ, ಮುಂದಿನ 20 ದಿನಗಳಲ್ಲಿ ನಿಮ್ಮ ಪ್ರಧಾನಮಂತ್ರಿ ಸ್ಥಾನಕ್ಕೆ ಹೊಸ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕನ್ನೋಂಥ ಒಂದು ವಿಚಾರನೂ ಕೂಡ ಆ ಒಂದು ಅಲಹಾಬಾದ್ ಹೈಕೋರ್ಟ್ ಸೂಚಿಸುತ್ತೆ. ಆದರೆ ಈ ಒಂದು ವಿಚಾರ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಹಾಗಾಗಿ ಅವರೇನು ಮಾಡ್ತಾರೆ ಅಂದರೆ, ಸುಪ್ರೀಂ ಕೋರ್ಟಿಗೆ ಅಪೀಲ್ಗೆ ಹೋಗಲಿಕ್ಕೆ ನಿರ್ಧಾರ ಮಾಡ್ತಾರೆ. ಅದೇ ಥರ ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡ್ತಾರೆ. ಸೊ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ VR ಕೃಷ್ಣ ಅಯ್ಯರ್ ಅವರು 1975 ಜೂನ್ 24ರಂದು ಒಂದು ತೀರ್ಮಾನ ಕೊಡ್ತಾರೆ. ಅದೇನಂತಂದರೆ, ಷರತ್ತುಬದ್ಧ ಸ್ಟೇಯನ್ನು ಅಲಹಾಬಾದ್ ಹೈಕೋರ್ಟ್ನ ತೀರ್ಪಿನ ಮೇಲೆ ವಿಧಿಸ್ತಾರೆ. ಅಂದರೆ ಇದನ್ನು ಸ್ಟೇ ಆಫ್ ಎಕ್ಸಿಕ್ಯೂಷನ್ ಅಂತ ಹೇಳ್ತಾರೆ. ಎಕ್ಸಿಕ್ಯೂಷನ್ ಅಂದರೆ ಒಂದು ಕೋರ್ಟ್ನ ನಿರ್ಧಾರವನ್ನು ಜಾರಿಗೊಳಿಸ್ತಕ್ಕಂಥದ್ದು. ಸ್ಟೇ ಆಫ್ ಎಕ್ಸಿಕ್ಯೂಷನ್ ಅಂತಂದರೆ ಒಂದು ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶವನ್ನು ತಡೆ ಹಿಡಿಯೋದು ಅಂತ ಅರ್ಥ. ಆದರೆ ಈ ಆದೇಶವನ್ನು ಸುಪ್ರೀಂ ಕೋರ್ಟ್ ಕೇವಲ ತಾತ್ಕಾಲಿಕವಾಗಿ ತಡೆ ಹಿಡಿದಿತ್ತು, ಅದು ಕೂಡ ಷರತ್ತುಬದ್ಧ ಸ್ಟೇ ಆಗಿತ್ತು. ಸೊ ಅವರು ನೆಕ್ಸ್ಟ್ ದಿನ ಅಂದರೆ ಮರುದಿನವೇ 1975 ಜೂನ್ 25ರಂದು ಮಂತ್ರಿಮಂಡಲದ ಸಭೆಯನ್ನು ಕರೆದು ತುರ್ತು ಪರಿಸ್ಥಿತಿಯ ನಿರ್ಧಾರವನ್ನು ತಗೊಳ್ತಾರೆ. ಅದೇ ಥರ ಶ್ರೀಮತಿ ಇಂದಿರಾ ಗಾಂಧಿಯವರು ಅಂದಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಫಕ್ರುದ್ದೀನ್ ಅಲಿ ಅವರಿಗೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡುವಂತೆ ಶಿಫಾರಸನ್ನು ಮಾಡ್ತಾರೆ. ಅದೇ ಪ್ರಕಾರ ಅಂದಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಫಕ್ರುದ್ದೀನ್ ಅಲಿ ಅವರು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಕೂಡ ಮಾಡ್ತಾರೆ. ಹಾಗಾದರೆ ಏನೇ ತುರ್ತು ಪರಿಸ್ಥಿತಿ, ಅದನ್ನು ಸ್ವಲ್ಪ ಸಮಯದಲ್ಲೇ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಇದು ತುರ್ತು ಪರಿಸ್ಥಿತಿಯ ಪ್ರಕಾರಗಳ ಕುರಿತು ತಿಳ್ಕೋಬೇಕು. ನಮ್ಮ ಸಂವಿಧಾನ ನಮಗೆ 3 ಪ್ರಕಾರದ ತುರ್ತು ಪರಿಸ್ಥಿತಿಗಳಿಗೆ ಅವಕಾಶ ಮಾಡಿಕೊಟ್ಟಿದೆ. ಅದರಲ್ಲಿ ಮೊದಲನೇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಸಂವಿಧಾನದ 352ನೇ ವಿಧಿ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. ಇದು ಹೆಸರೇ ಹೇಳುವಂತೆ ರಾಷ್ಟ್ರಕ್ಕೆ ಏನಾದರೂ ಗಂಡಾಂತರ ಉಂಟಾದಾಗ, ರಾಷ್ಟ್ರದ ಒಳಗೇನಾದರೂ ಗಲಭೆಗಳು, ಹಿಂಸಾಚಾರ ಉಂಟಾದಾಗ ವಿಧಿಸುವಂಥ ಅಥವಾ ಘೋಷಣೆ ಮಾಡುವಂಥ ತುರ್ತು ಪರಿಸ್ಥಿತಿ ಆಗಿರುತ್ತೆ. ಎರಡನೇದು ರಾಜ್ಯ ತುರ್ತು ಪರಿಸ್ಥಿತಿ. ಸಂವಿಧಾನದ 356ನೇ ವಿಧಿಯು ರಾಜ್ಯ ತುರ್ತು ಪರಿಸ್ಥಿತಿಯ ಬಗ್ಗೆ ಮಾತಾಡುತ್ತೆ. ಇನ್ನು ಮುಂದೆ ಬರತಕ್ಕಂಥದ್ದು ಹಣಕಾಸಿನ ತುರ್ತು ಪರಿಸ್ಥಿತಿ. ಸಂವಿಧಾನದ 360ನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿ ಬಗ್ಗೆ ಮಾತನಾಡುತ್ತೆ. ದೇವರ ದಯೆಯಿಂದ ಇಲ್ಲಿವರೆಗೂ ನಮ್ಮ ದೇಶದಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿ ಹೇರುವಂಥ ಸಂದರ್ಭ ಬಂದಿಲ್ಲ, ಇನ್ನು ಮುಂದೆನೂ ಬರಬಾರ್ದು. 1975ರಲ್ಲಿ ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ತುರ್ತು ಪರಿಸ್ಥಿತಿ ಹೇರಿದ್ದು. ಅದಕ್ಕಿಂತ ಮುಂಚೆ ಹೇರಿಲ್ವಾ ಅಂದರೆ ಉತ್ತರ, ಹೇರಿದ್ರು. ಮೊದಲ ಬಾರಿಗೆ 1962 ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಮೊದಲ ಬಾರಿಗೆ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿತ್ತು. ಎರಡನೇದು
1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನಕ್ಕೆ ನಡುವೆ ಏನು ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೆದು ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಏನು ಸೆಪರೇಟ್ ಆಯ್ತಲ್ಲ ಆ ಒಂದು ಯುದ್ಧ. ಸೊ 1971ರ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲೂ ಕೂಡ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಹೇರಲಾಗಿತ್ತು. ಆದರೆ ಅವೆರಡೂ ಕೂಡ ಅತ್ಯಲ್ಪ ಕಾಲದಲ್ಲೇ ಅಂತ್ಯಗೊಂಡವು. ಭಾರತದ ತುರ್ತು ಪರಿಸ್ಥಿತಿ ಇತಿಹಾಸದಲ್ಲೇ ಅತ್ಯಂತ ಸ್ಮರಣೀಯವಾಗಿರ್ತಕ್ಕಂಥದ್ದು ಅಥವಾ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದರೆ 3ನೇ ಬಾರಿ ವಿಧಿಸಿರ್ತಕ್ಕಂಥ ತುರ್ತು ಪರಿಸ್ಥಿತಿ. ಅದೇ 1975ರಿಂದ 77ರವರೆಗೂ ಚಾಲ್ತಿಯಲ್ಲಿದ್ದ ತುರ್ತು ಪರಿಸ್ಥಿತಿ. ಹಾಗಾದರೆ ಏನೇ ತುರ್ತು ಪರಿಸ್ಥಿತಿ? ತುರ್ತು ಪರಿಸ್ಥಿತಿ ಅಂತಂದರೆ ದೇಶಕ್ಕೆ ಒದಗಿ ಬಂದಿರುವಂಥ ಗಂಡಾಂತರಗಳನ್ನು ಪರಿಹರಿಸಿಕೊಳ್ಳಿಕ್ಕೆ ಸರ್ಕಾರಕ್ಕೆ ಹಲವು ವಿಶೇಷ ಅಧಿಕಾರಗಳನ್ನು ಕೊಡುತ್ತೆ. ಆ ಒಂದು ಹಲವು ವಿಶೇಷ ಅಧಿಕಾರಗಳಲ್ಲಿ ಮೊದಲನೇದು ಫಂಡಮೆಂಟಲ್ ರೈಟ್ಸ್ನ ಮಾನ್ಯತೆಯನ್ನು ರದ್ದುಗೊಳಿಸ್ತಕ್ಕಂಥದ್ದು. ಅಂದರೆ ಸಹಜ ಸಂದರ್ಭದಲ್ಲಿ ಸಹಜವಾಗಿರ್ತಕ್ಕಂಥ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಪ್ರಜೆಗಳಿಗೆ ಹಲವಾರು ಮೂಲಭೂತ ಸೌಲಭ್ಯಗಳನ್ನು ಮೂಲಭೂತ ಹಕ್ಕುಗಳನ್ನು ಸಂವಿಧಾನ ಕೊಟ್ಟಿದೆ. ಆದರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸರ್ಕಾರವು ಆ ಮೂಲಭೂತ ಹಕ್ಕುಗಳನ್ನು ರದ್ದುಗೊಳಿಸಬಹುದು ಅಥವಾ ಅದಕ್ಕಿರ್ತಕ್ಕಂಥ ಮಾನ್ಯತೆಯನ್ನು ತೆಗೆದುಹಾಕಬಹುದು. ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ 12ರಿಂದ 35ನೇ ವಿಧಿವರೆಗೆ ಇರತಕ್ಕಂಥ ಹಲವಾರು ಮೂಲಭೂತ ಹಕ್ಕುಗಳನ್ನು ನಾವು ಕಾಣಬಹುದು. ಉದಾಹರಣೆಗೆ ಸಮಾನ ಅವಕಾಶಗಳ ಹಕ್ಕು, ಅಸ್ಪೃಶ್ಯತೆಯ ವಿರುದ್ಧ ಹಕ್ಕು, ಭೇದ ಭಾವ ವಿರುದ್ಧದ ಹಕ್ಕು, ಸ್ವಾತಂತ್ರ್ಯದ ಹಕ್ಕು ಇತ್ಯಾದಿ. ಆದರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇವುಗಳಿಗೆ ಮಾನ್ಯತೆ ಇರೋದಿಲ್ಲ. ಎರಡನೇದು ವಿತೌಟ್ ವಾರೆಂಟ್ ಅರೆಸ್ಟ್. ಹೌದು, ಪ್ರಜೆಗಳನ್ನು ಯಾವುದೇ ರೀತಿಯ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡುವಂತಹ ವಿಶೇಷ ಅಧಿಕಾರ ಸರ್ಕಾರಕ್ಕೆ ಸಿಗುತ್ತೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ಕೇಸ್ ಬೇಕಾಗಿಲ್ಲ, ಯಾವುದೇ ಎವಿಡೆನ್ಸ್ ಬೇಕಾಗಿಲ್ಲ. ಸರ್ಕಾರಕ್ಕೆ ಯಾರ ಮೇಲೆ ಅನುಮಾನ ಬರ್ತದೆಯೋ ಅವರನ್ನು ಹಿಡಿದು ಜೈಲಲ್ಲಿ ಹಾಕಬಹುದು. ಮುಂದಿನ ವಿಶೇಷ ಅಧಿಕಾರ ಅಂದರೆ ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧ. ಹೌದು, ನೀವು ಸರಿಯಾಗಿ ಕೇಳ್ತಾ ಇದ್ದೀರಾ. ಅಂದರೆ ನಾವು ಮೀಡಿಯಾ ಇವತ್ತು ಎಷ್ಟು ಸ್ಟ್ರಾಂಗ್ ಅಂತ ಎಲ್ಲರಿಗೂ ಗೊತ್ತು. ದೇಶದ ಯಾವುದೇ ಮೂಲೆಯಲ್ಲಿ ಏನೇ ಘಟನೆ ನಡೆದರೂ ಕೂಡ ತಕ್ಷಣವೇ ಅದನ್ನು ರಿಪೋರ್ಟ್ ಮಾಡುವಂತಹ ಮುಕ್ತ ಸ್ವಾತಂತ್ರ್ಯ ಪತ್ರಿಕೆಗಳಿಗಿದೆ. ಆದರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಆ ಒಂದು ಮುಕ್ತ ಸ್ವಾತಂತ್ರ್ಯ ಪತ್ರಿಕೆಗಳಿಗೆ ಇರೋದಿಲ್ಲ. ಪತ್ರಿಕೆಗಳು ತಮ್ಮ ಒಂದು ಪತ್ರಿಕೆಗಳಲ್ಲಿ ಏನನ್ನಾದರೂ ನ್ಯೂಸನ್ನು ಪಬ್ಲಿಷ್ ಮಾಡಬೇಕಂತಂದರೆ ಮೊದಲು ಅದನ್ನು ಸರ್ಕಾರಕ್ಕೆ ತೋರಿಸಿ ಅವರ ಅನುಮತಿ ಪಡ್ಕೊಂಡು ಆ ನಂತರವೇ ಪಬ್ಲಿಷ್ ಮಾಡೋಂಥ ಒಂದು ಪರಿಸ್ಥಿತಿ ಇರುತ್ತೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಂತರ ಜನರ ಸಂಪರ್ಕವನ್ನು ಕಡಿದು ಹಾಕ್ತಕ್ಕಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡಬಹುದು ಅಂತ ವಿಶೇಷ ಅಧಿಕಾರವನ್ನು ಕೂಡ ಕೊಡಲಾಗಿರುತ್ತೆ. ಆದರೆ ಒಂದು ಗಮನಿಸಬೇಕು, ಈ ಎಲ್ಲ ಅಧಿಕಾರಗಳನ್ನು ಸರ್ಕಾರಕ್ಕೆ ಏಕೆ ಕೊಡಲಾಗಿದೆ ಅಂದರೆ ದೇಶದ ಭದ್ರತೆಯ ದೃಷ್ಟಿಯಿಂದ. ನಮ್ಮ ಸಂವಿಧಾನ ತುರ್ತು ಪರಿಸ್ಥಿತಿಗಳ ಜೊತೆಗೆ ಸಂವಿಧಾನಕ್ಕೆ ಬದಲಾವಣೆ ತರತಕ್ಕಂಥ ಹಲವಾರು ವಿಚಾರಗಳನ್ನು ಕೂಡ ಅದು ನೀಡಿದೆ. ಹಲವಾರು ಪ್ರಕಾರಗಳಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಬಹುದು. ಆದರೆ ಈ ತುರ್ತು ಪರಿಸ್ಥಿತಿಯಲ್ಲಿ ಅಂತ ವಿಶೇಷ ಸಂದರ್ಭದಲ್ಲಿ ಕೂಡ ಈ ಒಂದು ಹಲವಾರು ತಿದ್ದುಪಡಿಗಳನ್ನು ತರಲಾಯಿತು. ಅಂದರೆ ಈ ಎಮರ್ಜೆನ್ಸಿ ಟೈಮಲ್ಲಿ ಈ ಒಂದು 1975ರ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಹಲವಾರು ಬದಲಾವಣೆಗಳನ್ನು ಸಂವಿಧಾನಕ್ಕೆ ಮಾಡಲಾಯಿತು. ಅದರಲ್ಲಿ ಕೆಲವನ್ನು ಮಾತ್ರ ನಾವಿಲ್ಲಿ ನೋಡೋಣ. ಮೊದಲನೇದು 39ನೇ ತಿದ್ದುಪಡಿ. ಇದನ್ನು 1971ರಲ್ಲಿ ಮಾಡಲಾಯಿತು. ಈ ಒಂದು ತಿದ್ದುಪಡಿಯ ಪ್ರಕಾರ ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನಮಂತ್ರಿ ಮತ್ತು ಲೋಕಸಭೆಯ ಸ್ಪೀಕರ್ ಈ 4 ಜನರ ಚುನಾವಣಾ ಪ್ರಕ್ರಿಯೆಯನ್ನು ದೇಶದ ಯಾವುದೇ ಕೋರ್ಟ್ನಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲ ಎಂಬಂತಹ ತಿದ್ದುಪಡಿಯನ್ನು ತರಲಾಯಿತು. ಅಂದರೆ ಇದಕ್ಕಿಂತ ಮುಂಚೆ ಯಾವುದೇ ಉನ್ನತ ಸ್ಥಾನದ ವ್ಯಕ್ತಿಯ ಎಲೆಕ್ಷನ್ ಬಗ್ಗೆ ಯಾವುದೇ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವಂಥ ಅಧಿಕಾರ ಇತ್ತು. ಆದರೆ ಈ ಒಂದು ತಿದ್ದುಪಡಿ ನಂತರ ಆ ಒಂದು ಅಧಿಕಾರ ಇಲ್ಲವಾಯಿತು. ಹಲವು ತಜ್ಞರು ಆರೋಪ ಮಾಡಿರೋ ಪ್ರಕಾರ ಶ್ರೀಮತಿ ಇಂದಿರಾ ಗಾಂಧಿ ಅವರು ತಮ್ಮ ಸ್ಥಾನಕ್ಕೆ ನಡೆದಂಥ ಚುನಾವಣೆ ಅಂದರೆ ತಮ್ಮ ಪ್ರಧಾನಮಂತ್ರಿ ಸ್ಥಾನಕ್ಕೆ ನಡೆದ ಚುನಾವಣೆಯನ್ನು ಮುಂದಿನ ಸಂದರ್ಭದಲ್ಲಿ ಯಾವುದೇ ಕೋರ್ಟ್ನಲ್ಲಿ ಪ್ರಶ್ನಿಸಲಿಕ್ಕೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಈ ತಿದ್ದುಪಡಿ ತಂದರು ಅಂತೇಳಿ ಆರೋಪಿಸಲಾಗಿದೆ. ಇನ್ನು ಎರಡನೇದು 42ನೇ ತಿದ್ದುಪಡಿ. 1976ರಲ್ಲಿ ಉಂಟಾದಂತಹ 42ನೇ ತಿದ್ದುಪಡಿ ಬಹಳ ಮುಖ್ಯವಾದ್ದು. ಹಲವಾರು ತಜ್ಞರು ಅಭಿಪ್ರಾಯಪಟ್ಟಿರುವಂತೆ ಈ 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತ ಕೂಡ ಕರೀತಾರೆ. ಸೊ ಮಿನಿ ಸಂವಿಧಾನ ಅಂತ ಕರಿತೀವಿ ಅಂದರೆ ನೀವು ಅಲ್ಲೇ ಅರ್ಥ ಮಾಡ್ಕೋಬಹುದು, ಸಂವಿಧಾನದ ಹಲವಾರು ಮೂಲಭೂತ ಅಂಶಗಳನ್ನು ಇಲ್ಲಿ ಬದಲಾವಣೆ ಮಾಡಲಾಗಿದೆ. ಅದರಲ್ಲಿ ಕೆಲವೊಂದನ್ನು ಮಾತ್ರ ನಾನು ತಗೊಳ್ತೀನಿ. ಅದೇನಂತಂದರೆ ನಮ್ಮ ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದ ಮತ್ತು ಜಾತ್ಯತೀತ ಅನ್ನೋಂಥ 2 ಶಬ್ದಗಳನ್ನು ಸೇರಿಸಲಾಯಿತು. ಇದಕ್ಕಿಂತ ಮುಂಚೆ ಆ 2 ಶಬ್ದಗಳು ಇರಲಿಲ್ಲ. ಹಲವು ಮೂಲಗಳ ಪ್ರಕಾರ ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಈ ಒಂದು ಶಬ್ದಗಳ ಕುರಿತು ಚರ್ಚೆ ಮಾಡಿದರು. ಇದು ದೇಶಕ್ಕೆ ಬೇಕಾ ಬೇಡ ಅನ್ನೋ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿ ಆ ಚರ್ಚೆಯ ಬಳಿಕವೇ ಇವು ಭಾರತ ಸಂವಿಧಾನದಲ್ಲಿ ಸೇರಿಸುವ ಅವಶ್ಯಕತೆ ಇಲ್ಲ, ಕಾಲ ಬಂದಾಗ ಅವೇ ಬೇಕಾದರೆ ಸೇರಿಕೊಳ್ತವೆ, ಹಾಗಾಗಿ ನಾವು ಈಗಲೇ ಅದನ್ನು ನಿರ್ಬಂಧಿಸುವ ಅವಶ್ಯಕತೆ ಇಲ್ಲ ಅಂತೇಳಿ ಕೈ ಬಿಡಲಾಗಿತ್ತು ಎಂಬಂಥ ಮಾಹಿತಿ ಇದೆ. ಆದರೆ ಇಂಥ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ
ಈ ಒಂದು ಸಮಾಜವಾದ ಮತ್ತು ಜಾತ್ಯತೀತ ಎಂಬಂಥ ಪದಗಳನ್ನು ಭಾರತ ಸಂವಿಧಾನದ ಪ್ರಸ್ತಾವನೆಗೆ ಸೇರಿಸಲಾಯಿತು. ಇವತ್ತಿಗೂ ಕೂಡ ಈ ಶಬ್ದಗಳನ್ನು ನಾವು ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಕಾಣಬಹುದು. ದೇಶದಲ್ಲಿ ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ಯಾವ ನಾಯಕರು ಅದನ್ನು ಪ್ರತಿಭಟಿಸಲಿಲ್ವಾ ಅಂತ ಕೇಳಿದ್ರೆ ಪ್ರಶ್ನೆಗೆ ಉತ್ತರ ಇಲ್ಲ, ಪ್ರತಿಭಟಿಸಿದರು. ಸಾಕಷ್ಟು ಜನ ನಾಯಕರು ಈ ಒಂದು ವಿಚಾರಗಳನ್ನು ಪ್ರತಿಭಟಿಸಿದರು. ಅವರಲ್ಲಿ ಹಲವಾರು ನಾಯಕರು ಅರೆಸ್ಟ್ ಕೂಡ ಆದರು. ಹಾಗಾದರೆ ಆ ನಾಯಕರು ಯಾರಂತಂದರೆ ವಿಜಯರಾಜೇ ಸಿಂಧ್ಯಾ, ಜಯಪ್ರಕಾಶ್ ನಾರಾಯಣ್, ಮುಲಾಯಂ ಸಿಂಗ್ ಯಾದವ್, ರಾಜ್ ನಾರಾಯಣ್, ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್, ಅನಂತರಾಮ್ ಜೈಸ್ವಾಲ್, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ಅರುಣ್ ಜೇಟ್ಲಿ, ಇನ್ನೂ ಹಲವಾರು ನಾಯಕರು ಬೀದಿಗಿಳಿದು ಈ ಒಂದು ವಿಚಾರವನ್ನು ಪ್ರತಿಭಟಿಸಿದರು. ಆದರೆ ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ನಾಯಕರು ಏನಂತಂದರೆ ಜಯಪ್ರಕಾಶ್ ನಾರಾಯಣ್. ಜಯಪ್ರಕಾಶ್ ನಾರಾಯಣರು ಇನ್ನು ಮುಂದುವರೆದು ಸೇನೆ ಮತ್ತು ಪೊಲೀಸರಿಗೆ ಮನವಿ ಸಲ್ಲಿಸಿದರು. ನೀವು ಯಾವುದೇ ಕಾರಣಕ್ಕೂ ಇಂಥ ಸಂದರ್ಭದಲ್ಲಿ ಸರ್ಕಾರದ ಮಾತನ್ನು ಕೇಳಬೇಡಿ, ನೀವು ಪ್ರಜೆಗಳ ಪರವಾಗಿ ನಿಲ್ಕೊಳ್ಳಿ ಎನ್ನುವಂಥ ಒಂದು ಮನವಿಯನ್ನು ಕೂಡ ಜಯಪ್ರಕಾಶ್ ನಾರಾಯಣರು ಮಾಡಿದರು. ಮುಂದುವರೆದು RSS, ಜಮಾತೆ ಇಸ್ಲಾಂ ಮತ್ತು ಇತರೆ ರಾಜಕೀಯ ಪಕ್ಷಗಳನ್ನು ಕೂಡ ಆ ಪಕ್ಷಗಳ ಮೇಲೆ ನಿರ್ಬಂಧವನ್ನು ಕೂಡ ಈ ಸಂದರ್ಭದಲ್ಲಿ ಹೇರಲಾಯಿತು. ಇಷ್ಟೆಲ್ಲ ಹೋರಾಟ, ಇಷ್ಟೆಲ್ಲ ಗೊಂದಲಗಳ ನಡುವೆ ಕೊನೆಯದಾಗಿ ಸತತ 21 ತಿಂಗಳ ನಂತರ 1977 ಮಾರ್ಚ್ 21ರಂದು ಈ ಒಂದು ತುರ್ತು ಪರಿಸ್ಥಿತಿ ಅಂತ್ಯಗೊಂಡಿತು. ಅದೇ ವರ್ಷ ಅಂದರೆ 1977ರಲ್ಲಿ ಲೋಕಸಭೆಗೆ ಪುನಃ ಸಾರ್ವತ್ರಿಕ ಚುನಾವಣೆಗಳು ನಡೆದವು. ಆದರೆ ಈ ಬಾರಿ ಶ್ರೀಮತಿ ಇಂದಿರಾ ಗಾಂಧಿ ಮತ್ತು ಅವರ ಮಗ ಸಂಜಯ್ ಗಾಂಧಿಯವರು ಸೋತು ಹೋದರು. ಮುಂದುವರೆದು ಜನತಾ ಪಕ್ಷ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿತು. ಅಂದರೆ ಮೊಟ್ಟ ಮೊದಲ ಬಾರಿಗೆ ಒಂದು ಕಾಂಗ್ರೆಸ್ಸೇತರ ಪಕ್ಷವೊಂದು ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾಣಿನ ಹಿಡಿದುಕೊಂಡಿತು. ಹಾಗೂ ಶ್ರೀ ಮೊರಾರ್ಜಿ ದೇಸಾಯಿ ಅವರು ದೇಶದ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು. ಉಪಸಂಹಾರ. ಹಾಗಾದರೆ ಉಪಸಂಹಾರ ಏನಂತ ಹೇಳೋದು ಅಂದರೆ, ಹಲವಾರು ರಾಜಕೀಯ ತಜ್ಞರ ಅಭಿಪ್ರಾಯಪಟ್ಟಿರೋ ಪ್ರಕಾರ ಶ್ರೀಮತಿ ಇಂದಿರಾ ಗಾಂಧಿಯವರು ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳುವ ಸಲುವಾಗಿ ಈ ಒಂದು ತುರ್ತು ಪರಿಸ್ಥಿತಿನ ಹೇರಿದರು ಅಂತ ಹೇಳ್ತಾರೆ. ಇನ್ನು ಮುಂದುವರೆದು ಹಲವಾರು ನಾಯಕರನ್ನು ಯಾವುದೇ ವಾರಂಟ್ ಇಲ್ಲದೆ ಅರೆಸ್ಟ್ ಮಾಡಲಾಯಿತು. ಮತ್ತು ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧವನ್ನು ಹೇರಲಾಯಿತು. ಹಲವಾರು ತಿದ್ದುಪಡಿಗಳನ್ನು ಸಂವಿಧಾನಕ್ಕೆ ತರಲಾಯಿತು ಮತ್ತು ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಅಧಿಕಾರಕ್ಕೆ ಬಂದಿತು. ಅಲ್ಲದೆ ಶ್ರೀ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು. ಏನೇ ಆಗಲಿ, ಭಾರತದ ಇತಿಹಾಸದಲ್ಲಿ 1975ರ ಈ ಒಂದು ತುರ್ತು ಪರಿಸ್ಥಿತಿಯು ಅತ್ಯಂತ ಪ್ರಮುಖ ಘಟನೆಯಾಗಿ ಉಳಿದುಕೊಂಡಿದೆ. ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಚಾರ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.